ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪೂಜಾಚಾರ್ಯ. ನಾನು ಹೇಳಿದ್ದೆ ಮುಂಚೆನೇ ಕೊಡೈಕೆನಲ್ ವ್ಲಾಗ್ ಹಾಕ್ತೀನಿ ಅಂತ. ಸೊ ನಮ್ಮ ಕೊಡೈಕೆನಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಬಂದು ಮಾರ್ನಿಂಗ್ 7 o'clockಗೆ. ನಾವು ಅಲ್ಲಿಂದ ಹೋಗಿದ್ದು ಬಂದು ಟೆಂಪಲ್ ಸಿಟಿ ಅಂತ ಒಂದು ಹೋಟೆಲು. ಇಲ್ಲಿ ನೋಡಿ, ಸೇಮ್ ಟೆಂಪಲ್ ಥರನೇ ಹೂವು ಹೊರಗಡೆ ಎಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲೆಲ್ಲ ಏನಂದರೆ ಇಷ್ಟು ವೆರೈಟೀಸ್ ಕೊಟ್ಟಿದ್ದಾರೆ ಒಂದೇ ಒಂದು ದೋಸೆಗೆ. ಆ್ಯಂಬಿಯನ್ಸ್ ಅಂದು ತುಂಬಾ ಚೆನ್ನಾಗಿತ್ತು, ನೀವೇ ನೋಡ್ತಿರ್ಬೋದು. ಆ್ಯಂಡ್ ಡಿಫ್ರೆಂಟಾಗೂ ಇತ್ತು. ಸೊ ನಾವು ಇಲ್ಲಿ ತಿಂಡಿ ತಿಂದ್ಕೊಂಡು ಹೊರಟ್ವಿ. ಸೊ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಕೊಡೈಕೆನಲ್ಗೆ ರೀಚ್ ಆಗ್ತಾ ಇದ್ದಂಗೆ ವೆದರೇ ಫುಲ್ ಚೇಂಜ್ ಆಗೋಯಿತು. ಯಾಕಂದರೆ ದಿಂಡಕಲ್ಲಲ್ಲೆಲ್ಲ ಫುಲ್ ಸೆಕೆ ಇತ್ತು. ಆದರೆ ನಾವು ಹಿಲ್ ಸ್ಟೇಷನ್ ಹತ್ತುತ್ತಾ ಇದ್ದಂಗ್ಲೇ ಫುಲ್ ಅಲ್ಲಿ ಎ ಸಿನೂ ಬೇಡ ಏನೂ ಬೇಡ ಅನ್ನೋ ಥರ ಆಯಿತು. ಆ್ಯಂಡ್ ನಾವು ಫಸ್ಟು ಹೋಗಿದ್ದೆ ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ಗೆ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ನೋಡಿಕೊಂಡು, ನಾನು ತುಂಬ ದಿನದಿಂದ ಈ ಥರ ಬೇಕು ಅಂತ ಕೇಳ್ತಾ ಇದ್ದೆ. ನಮ್ಮ ಮನೆಯವರು ಹುಡುಕಿ ಕೊಡಿಸಿದ್ರು. ಆ್ಯಂಡ್ ನಾನು ಸ್ವಲ್ಪ ಅದ್ರಲ್ಲಿ ಆಟ ಆಡಿಕೊಂಡು ಎಲ್ಲ ಮತ್ತೆ ಇನ್ನೊಂದು ಪ್ಲೇಸ್ ನೋಡೋಣ ಅಂತ ಹೊರಟ್ವಿ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಸೈಲೆಂಟ್ ವ್ಯಾಲಿ ವ್ಯೂ ಅಂತೆ. ಸೊ ಏನೂ ಕಾಣಿಸ್ತಾ ಇರಲಿಲ್ಲ, ಎಲ್ಲ ಮಿಸ್ಟ್ ತುಂಬ್ಕೊಂಡ್ಬಿಟ್ಟಿತ್ತು. ಸೊ ನಾವು ಕೊಡೈಕೆನಲ್ಗೆಲ್ಲ ಹೋಗಬೇಕು ಅಂದರೆ ಅಟ್ಲೀಸ್ಟ್ ಈ ಸಮ್ಮರಲ್ಲೇ ಹೀಗೆ ಅಂತಂದರೆ, ಇನ್ನು ವಿಂಟರು ಆ ಟೈಮಲ್ಲೆಲ್ಲ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ. ನೋಡಿ, ಇದು ಬರೀ ಮಾರ್ನಿಂಗ್ ಒಂದು 10 o'clockಗೆ ಈ ಥರ ಮಿಸ್ಟ್ ಇತ್ತು. ಹಾಗೆ ಮಂಕಿಗಳ ಜೊತೆ ಫೋಟೋ ತಕ್ಕೊಂಡು ಹಾಗೆ ಇಳಿದ್ವಿ. ಫುಲ್ ಶಾಪಿಂಗ್ ಏರಿಯಾ ಥರ ಇತ್ತದು. ಅದಾದಮೇಲೆ ಸ್ವಲ್ಪ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಜೋಳ ಮತ್ತು ಕಡಲೆಕಾಯಿ ಎಲ್ಲ ತೊಗೊಂಡ್ವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಗುಣ ಕೇವ್ಗೆ. ಇಲ್ಲಿ ಅಂತೂ ಸೇಮ್ ಮೂವೀಸಲ್ಲಿ ಮತ್ತು ಈ ಹಾರರ್ ಮೂವೀಸಲ್ಲೆಲ್ಲ ಹೆಂಗಿರುತ್ತೋ ಹಾಗೆ ಇತ್ತು. ಈಗ ಈ ನರಗಳೆಲ್ಲ ಸುತ್ತಕೊಂಡಿದ್ರೆ ಹೆಂಗಿರುತ್ತೆ, ಆಮೇಲೆ ಹಾರರ್ ಮೂವೀಸಲ್ಲೆಲ್ಲ ತೋರಿಸ್ತಾರಲ್ಲ ಹಾಗೆ ಕಾಣಿಸ್ತಾ ಇತ್ತು. ಒಂಥರ ವಿಚಿತ್ರವಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ಆ್ಯಂಡ್ ನಾನು ಅಲ್ಲಿ ಮೇಲೆಲ್ಲ ಸರ್ಕಸ್ ಮಾಡಿ ಹತ್ಕೊಂಡು ಹೋಗಿ ಒಂದಷ್ಟು ಫೋಟೋಸ್ಗೋಸ್ಕರ ಹೋದೆ ಕಷ್ಟಪಟ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನ್ ಅಂತ. ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲೂ ಅಷ್ಟೇ ತುಂಬಾ ಕೋತಿಗಳ ಕಾಟ. ನಾವು ಏನೇ ಕೈಯಲ್ಲಿ ಇಟ್ಕೊಂಡಿದ್ರು ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ನೆಕ್ಸ್ಟ್ ನಾವು ಬಂದು ಪೈನ್ ಫಾರೆಸ್ಟು. ನಾವು ಒಳಗೆ ಹೋಗ್ತಿದ್ದಂಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ವೈಟ್ ಹಾರ್ಸು. ತುಂಬಾ ಮುದ್ದಾಗಿತ್ತು. ಮತ್ತು ಈ ಹಾರ್ಸ್ಗೆ ತುಂಬ ಡಿಮ್ಯಾಂಡ್ ಬೇರೆ ಇತ್ತು. ಹಂಗೂ ಹಿಂಗೂ ಕೇಳಿ ಹಂಗೂ ಒಂದು ರೈಡ್ಗೆ ಒಪ್ಕೊಂಡ್ರು. ಸರಿ ಅಂದ್ಬಿಟ್ಟು ರೈಡ್ಗೆ ಹೋದರೆ ಅಲ್ಲಿ ಎಲ್ಲಿ ಭಯ ಆಗ್ತಾಯಿತ್ತು, ನಾನು ಎಲ್ಲಿ ಎತ್ತಾಕ್ಬಿಡ್ತಾರೋ ಅಂತ. ಆದರೆ ಏನೋ ಪೋಸ್ ಕೊಟ್ಕೊಂಡು ಕೂತಿದ್ದೀನಿ ಅಲ್ಲಿ ನಕ್ಕೊಂಡು. ಬಟ್ ಭಯ ಆಗ್ತಿತ್ತು ತುಂಬಾ. ಆ್ಯಂಡ್ ರೌಂಡ್ ಹೊಡ್ಕೊಂಡು ಬಂದೆ. ಅದಾದಮೇಲಂತೂ ನಾನು ಅದನ್ನು ಮುದ್ದು ಮಾಡ್ತಾಯಿದ್ರೆ ಅದು ಅಷ್ಟು ಪೊಲೈಟಾಗಿ ರೆಸ್ಪಾಂಡ್ ಮಾಡ್ತಿತ್ತು. ತುಂಬಾ ಖುಷಿ ಆಯಿತು. ಅದಾದಮೇಲೆ ಮತ್ತೆ ನಾವು ಹೊರಟಿ ಫುಲ್ ಆಲ್ಮೋಸ್ಟ್ ಒಂದು 2:30 ಅನ್ಕೋತೀನಿ. ಫುಲ್ ಮೆಸ್ಟ್ ತುಂಬ್ಕೊಂಡ್ಬಿಟ್ಟಿತ್ತು. ರೋಡೇ ಅಷ್ಟಾಗಿ ಕಾಣಿಸ್ತಿರ್ಲಿಲ್ಲ. ಅದಾದಮೇಲೆ ನಾವು ಬಂದಿದ್ದೆ ಕಾಕರ್ಸ್ ವಾಕು. ವ್ಯೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೋದ್ವಿ. ತುಂಬ ಚೆನ್ನಾಗಿತ್ತು, ಬಟ್ ಏನೂ ಕಾಣಿಸಲ್ಲ. ಅದಾದಮೇಲೆ ನಾನು ಲೇಕ್ ಹತ್ರ ಬಂದಮೇಲೆ ಸ್ಟ್ರಾಬೆರಿ ಚಾಕ್ಲೇಟ್ ತಿನ್ನೋಣ ಅಂತ ತೊಗೊಂಡೆ. ಬಟ್ ತುಂಬ ಒಂಥರ ಅನಿಸ್ಬಿಡ್ತು ಚಾಕ್ಲೇಟ್ ಓವರ್ ಆಗಿ. ಅದಾದಮೇಲೆ ನಾನು ಗನ್ ಶೂಟ್ ಮಾಡ್ತೀನಿ ಅಂದ್ಬಿಟ್ಟು ತೊಗೊಂಡೆ. ಏನೋ ಗೊತ್ತಿಲ್ಲ, ನನ್ನ ಅದೃಷ್ಟಕ್ಕೆ ಎಲ್ಲ ಬಲೂನು ಟಪ್ ಟಪ್ ಅಂತ ಇತ್ತು. ಅದಾದಮೇಲೆ ಮ್ಯಾಗಿ ತಿನ್ಕೊಂಡು ಹೊರಟ್ವಿ. ಮತ್ತೆ ಇದೇ ಹೋಟ್ಲಿಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಅವತ್ತಿನ ಡೇನ ಎಂಡ್ ಮಾಡಿದ್ವಿ. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಅಭಿರಾಮಿ ಟೆಂಪಲ್ ಅಂತ ದಿಂಡ್ಕಲಲ್ಲಿ ಫೇಮಸ್, ಆ ಟೆಂಪಲ್ಗೆ ವಿಸಿಟ್ ಕೊಟ್ಟು ಚನ್ನರಾಯಪಟ್ಟಣ ಕಡೆ ಹೊರಟ್ವಿ. ಇದು ಬಂದು ಮೂಡವಟ್ಟುಕಲ್ ಕೆಳಂಗು ಅಂತೆ. ಇದು ಬಂದು ಕಾಲು ನೋವಿಗೆ ತುಂಬ ಒಳ್ಳೇದಂತ. ನಾವು ಕನ್ನಡದಲ್ಲಿ ಏನಂತೀವಿ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ನಾನು ಇದ್ರ ಜೊತೆ ಸ್ವಲ್ಪ ಹೋಮ್ ಮೇಡ್ ಚಾಕ್ಲೇಟ್ಸು ಮತ್ತು ಫ್ಲವರ್ಸ್ ಎಲ್ಲ ತೊಗೊಂಡಿದ್ದೆ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಮನೆಗೆ ಬರ್ತಿದ್ದಂಗೆ ನಮ್ಮ ಲ್ಯೂಕಂತೂ ಫುಲ್ ಕೋಪ ಮಾಡ್ಕೊಂಬಿಟ್ಟಿದ್ದ. ಅವನ್ನ ಸಮಾಧಾನ ಮಾಡಿಕೊಂಡು. ಸೊ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.